16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸ್ಟ್ರೇಲಿಯಾ ಮಾದರಿಯ ಕ್ರಮವನ್ನು ಪರಿಗಣಿಸುತ್ತಿದ್ದಾರೆ ಅನ್ನೋ ಸುದ್ದಿ ಶಿಕ್ಷಣ ಕ್ಷೇತ್ರದಲ್ಲಿ ಪೋಷಕರಲ್ಲಿ ಮತ್ತು ಮಕ್ಕಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ನಿರ್ಧಾರ ಜಾರಿಯಾದರೆ ಏನಾಗಬಹುದು? ಇಂದಿನ ಯುಗ ಡಿಜಿಟಲ್ ಯುಗ. ಮಕ್ಕಳ ಕೈಯಲ್ಲಿ ಮೊಬೈಲ್ ಸಾಮಾನ್ಯ ದೃಶ್ಯ. ಆದರೆ ಇದೇ ಮೊಬೈಲ್ ಅತಿಯಾಗಿ ಬಳಕೆಯಾಗೋದ್ರಿಂದ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಓದಿನಲ್ಲಿ ಏಕಾಗ್ರತೆ ಕುಂಠಿತವಾಗುವುದು, ಸಾಮಾಜಿಕ ಮಾಧ್ಯಮಗಳ ವ್ಯಸನ, ಗೇಮಿಂಗ್ಗೆ ಅತಿಯಾದ ಒಲವು, ನಿದ್ರೆ ಕೊರತೆ ಇವು ಪೋಷಕರ ಆತಂಕಕ್ಕೆ ಕಾರಣವಾಗಿವೆ. ಮೊಬೈಲ್ ನಿಷೇಧ ಜಾರಿಯಾದರೆ ಮೊದಲ ಪರಿಣಾಮ ಮಕ್ಕಳ ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗಬಹುದು. ತರಗತಿಗಳಲ್ಲಿ ಗಮನ ಹೆಚ್ಚು ಕೇಂದ್ರೀಕರಿಸಬಹುದು. ಹೊರಾಂಗಣ ಆಟಗಳು, ಪುಸ್ತಕ ಓದು, ಕುಟುಂಬದೊಂದಿಗೆ ಸಮಯ ಕಳೆಯುವ ಪ್ರವೃತ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಮತ್ತೊಂದು ಬದಿ ನೋಡಿದ್ರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಕೂಡ ಡಿಜಿಟಲ್ ಅವಲಂಬಿತವಾಗಿದೆ. ಆನ್ಲೈನ್ ಕ್ಲಾಸ್ಗಳು, ಇ ಲರ್ನಿಂಗ್ ಆ್ಯಪ್ಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಇವೆಲ್ಲವೂ ಮೊಬೈಲ್ ಮೂಲಕವೇ ಸುಲಭವಾಗಿದೆ. ಹೀಗಾಗಿ ಸಂಪೂರ್ಣ ನಿಷೇಧ ಮಾಡಿದರೆ ಕಲಿಕೆಯಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು. ಇನ್ನೊಂದು ಪ್ರಶ್ನೆ, ನಿಷೇಧವನ್ನು ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿಗೆ ತರಬಹುದು? ಮನೆಗಳಲ್ಲಿ ಪೋಷಕರ ಮೇಲ್ವಿಚಾರಣೆ, ಶಾಲೆಗಳ ನಿಯಮಗಳು ಹಾಗೂ ಸಮಾಜದ ಜವಾಬ್ದಾರಿ ಇವೆಲ್ಲವೂ ಮಹತ್ವಪೂರ್ಣವಾಗುತ್ತವೆ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಕಡಿಮೆ ಪರದೆ ಸಮಯ ಮಕ್ಕಳ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯವಾಗಬಹುದು. ಆದರೆ ತಂತ್ರಜ್ಞಾನದಿಂದ ಸಂಪೂರ್ಣ ದೂರ ಇಡೋದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸರಿಯಾದ ಕ್ರಮವೇ ಅನ್ನೋ ಚರ್ಚೆಯೂ ನಡೀತಾ ಇದೆ. ಹೀಗಾಗಿ ಸಂಪೂರ್ಣ ನಿಷೇಧವೇ ಅಥವಾ ನಿಯಂತ್ರಿತ ಬಳಕೆಯೇ? ತಜ್ಞರು ಹೇಳೋ ಹಾಗೆ ನಿಯಮಿತ ಸಮಯ, ಪೋಷಕರ ಮಾರ್ಗದರ್ಶನ ಮತ್ತು ಜಾಗೃತಿ ಇವೇ ಸಮತೋಲನದ ಮಾರ್ಗವಾಗಬಹುದು. ರಾಜ್ಯ ಸರ್ಕಾರದ ಅಂತಿಮ ನಿರ್ಧಾರ ಏನೇ ಆಗಲಿ, ಇದರ ಪರಿಣಾಮ ಶಿಕ್ಷಣ, ಕುಟುಂಬ ಹಾಗೂ ಸಮಾಜದ ಮೇಲೆ ದೀರ್ಘಕಾಲದ ಪ್ರಭಾವ ಬೀರೋ ಸಾಧ್ಯತೆ ಇವೆ. ಡಿಜಿಟಲ್ ಯುಗದಲ್ಲಿ ಮಕ್ಕಳ ಭವಿಷ್ಯ ರಕ್ಷಿಸುವ ದಿಶೆಯಲ್ಲಿ ಇದು ಮಹತ್ವದ ಚರ್ಚೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿಯಮ ಜಾರಿಯಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಪೋಷಕರೇ, ಶಿಕ್ಷಕರೇ, ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ.